ஞாபகம் மோதுதே மனம் ஏங்குதே. ಮ್ಯಾಕ್ಸ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಂಟೆಂಟ್ ಬ್ರೋ. 2.5 ವರ್ಷದ ಬಳಿಕ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಬ್ಯಾಡ್ ಆಟಿಟ್ಯೂಡ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಾಸ್ ಅಲ್ಲಿ ಮೂಡಿ ಬಂದಿರೋ ಮ್ಯಾಕ್ಸ್ ಸಿನಿಮಾ ನಿನ್ನೆ ಅಂದರೆ ಡಿಸೆಂಬರ್ 25ನೇ ದಿನದಂದು ಥಿಯೇಟರ್ಗೆ ಲಗ್ಗೆ ಇಟ್ಟಿದೆ. ಹಾಗೆ ಡಿಸೆಂಬರ್ 27ಕ್ಕೆ ತಮಿಳು ಮತ್ತು ತೆಲುಗು ಅಲ್ಲೂ ಸಿನಿಮಾ ತೆರೆಗೆ ಬರಲಿದೆ. ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಮಾಡ್ತಾರಾ, ಬ್ಲಾಕ್ ಬಸ್ಟರ್ ಹಿಟ್ ಕೊಡ್ತಾರಾ ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಸಿನಿಮಾ ತಂಡ ಈಗಾಗಲೇ ಹೇಳಿರೋ ಹಾಗೆ ಇದು ಒಂದೇ ರಾತ್ರಿ ನಡೆಯುವ ಕತೆ ಆಗಿರುವುದರಿಂದ ರಾತ್ರಿಗೆ ಇಡೀ ಸಿನಿಮಾನ ಪ್ಲಸ್ ಮಾಡೋದು ಆ್ಯಂಡ್ ಅದನ್ನು ಅಚೀವ್ ಮಾಡೋದು ಕಷ್ಟನೇ. ಈ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಜನಕ್ಕೆ ರಿಯಲ್ ಆಗಿ ಥ್ರಿಲ್ ಕೊಡ್ತಿದೆಯಾ ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಮಾಸ್ ಒಳಗೆ ಸಸ್ಪೆನ್ಸ್ ಇದೆಯೇ? ಸಸ್ಪೆನ್ಸಿಗೋಸ್ಕರನೇ ಜನ ಥಿಯೇಟರ್ಗೆ ನುಗ್ತಾ ಇರೋದಕ್ಕೆ ಮ್ಯಾಕ್ಸ್ ಮ್ಯಾಜಿಕ್ ಮಾಡ್ತಾ ಜನರನ್ನ. ತಮ್ಮ ಮೊದಲನೇ ನಿರ್ದೇಶನದಲ್ಲಿ ವಿಜಯ್ ಕಾರ್ತಿಕೇಯ ವೆರಿ ಗುಡ್ ಡೆಬ್ಯೂ ಅಂತ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಅನಿಸುತ್ತೆ. ಸಿನಿಮಾ ರಿಲೀಸ್ಗಿಂತ ಮೊದಲು ಅಷ್ಟೇನು ಮಾತಾಡ್ತಿರ್ಲಿಲ್ಲ, ಬಟ್ ಸಿನಿಮಾದಲ್ಲಿ ಅವರ ಡೀಟೇಲಿಂಗ್, ಸ್ಕ್ರಿಪ್ಟ್, ಟ್ರಾನ್ಸ್ಲೇಷನ್, ಟೈಮ್ ಫ್ಲೋ ಸಿನಿಮಾವನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ ಅವರ ಟ್ಯಾಲೆಂಟ್ ಮೂಲಕ ಮಾತಾಡಿದ್ದಾರೆ ಅನಿಸುತ್ತೆ. ಮುಂಚೆಯಿಂದಾನೇ ಸಿನಿಮಾ ಹೇಳ್ಕೊಂಡು ಬಂದಿರೋ ಹಾಗೆ ಮ್ಯಾಕ್ಸ್ ಔಟ್ ಆ್ಯಂಡ್ ಡೋರ್ ಪ್ಯೂರ್ ಆ್ಯಕ್ಷನ್ ಥ್ರಿಲ್ಲರ್ ಇರುವಂಥ ಟ್ಯಾಗನ್ನು ಉಳಿಸಿಕೊಳ್ಳುತ್ತಿದೆ. ಆ್ಯಕ್ಷನ್ ಸೀಕ್ವೆನ್ಸ್ಗಳಂತೂ ಮೈಂಡ್ ಬ್ಲೋಯಿಂಗ್. ಮ್ಯಾಕ್ಸ್ ಸಿನಿಮಾ ನೋಡಿದ ಆಡಿಯನ್ಸ್ ಹೇಳೋದೊಂದೇ, ಸಿನಿಮಾ ಎಲ್ಲೂ ಬೋರ್ ಆಗಿಲ್ಲ, ಒಂದೊಂದು ಫೈಟ್ ಸೀನ್ಗಳು ಮ್ಯಾಕ್ಸಿಮಮ್ ಮಾಸ್ ಆಗಿವೆ ಅಂತ. ಒಂದು ಎಮೋಷನ್ ಸೀನ್ ಇಡೀ ಸಿನಿಮಾವನ್ನೇ ಬದಲಾಯಿಸುತ್ತಂತೆ. ಮೂವಿ ಒನ್ ನೈಟ್ ಸ್ಟೋರಿ ಆಗಿರುವುದರಿಂದ ಎಲ್ಲೂ ಹೆಚ್ಚಾಗಿ ಲ್ಯಾಗ್ ಹೊಡೆಸಲ್ಲ. ಅನ್ನೆಸೆಸರಿ ಡಿಸ್ಕಷನ್ಗಳು, ಅನ್ವಾಂಟೆಡ್ ಸೀನ್ಗಳು ಅಂತ ಇಲ್ಲಿ ಅವರು ಪಡ್ಕೊಳ್ಳೇ ಇಲ್ಲ. ಎಲ್ಲವೂ ಸಿನಿಮಾಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಎಡರ್ ಆಗುವಂಥ ಸೀನ್ಗಳನ್ನೇ ಇಲ್ಲಿ ಬರ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅನ್ನೋ ಥ್ರಿಲ್ಲರ್ ಮೂಮೆಂಟ್ಸ್ ಹುಟ್ಟಾಕಿದೆ ಸಿನಿಮಾ. ಸ್ನೇಹಿತರೆ, ಇವತ್ತಾಗಿತ್ತು ಈ ಟಾಪಿಕ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಮ್ಯಾಕ್ಸಿಮಮ್ ಆಗಿ ಫಿಲಮ್ನ ರಿವ್ಯೂ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನೀವು ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೇ ಹೋಗಿ. ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿ.